ಸತ್ಯ ನ್ಯೂಸ್ ನೈಜ ಸುದ್ದಿಯ ಅನಾವರಣ. ನಮ್ಮ ಹೆಸರು ಹರೀಶ್ ಅಂತ, ಚಿಟ್ಲಿನಹಳ್ಳಿ ಗ್ರಾಮ, ಜಾವಗಲ್ ಹೋಬಳಿ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. 26 ಮಾರ್ಚ್ 2026ನೇ ತಾರೀಕು ನಮ್ಮ ಪಕ್ಕದ ಜಮೀನಲ್ಲಿ 12 ಜನ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾಯಿದ್ರು. 3 ದಿನ ಕೆಲಸ ಮಾಡಿದ್ರು. 29ನೇ ತಾರೀಕು ಒಬ್ಬ ಅದರಲ್ಲಿ ಕೂಲಿ ಕಾರ್ಮಿಕ ಓಡೋಗ್ತಾ ಇದ್ದನ್ನ ಇವರು ಎಳ್ಕೊಂಬರ್ತಾಯಿದ್ರು. ಏನಕ್ಕೆ ಅಂತ ನಾವೇನು ಕೇಳಕ್ಕೆ ಹೋಗಲಿಲ್ಲ. ಎಳ್ಕೊಂಬಂದ ಮೇಲೆ ಏನಾಯಿತು, ಆಮೇಲೆ ನಮ್ಮ ಹತ್ರ ಬಂದರು. ಅವರು ಲೇಬರ್ ಇಲ್ಲದೆ ಇದ್ದಾಗ, ಅವರು ಮೆಸ್ರುಗಳು ಇಲ್ಲದೆ ಇದ್ದಾಗ ನಮ್ಮ ಹತ್ರ ಬಂದರು. ಸರ್, ಹಿಂಗೆ ನಮ್ಮನ್ನು ಬಿಡ್ತಾ ಇಲ್ಲ ಊರಿಗೆ ಹೋಗಿ. ಯಾಕೆ ಹೊಡಿತಾ ಇದ್ದೀನಿ ನಾವು ಕೇಳಿದಾಗ, ನಮ್ಮನ್ನು ಹಿಂಗೆ ಬಿಡ್ತಾ ಇಲ್ಲ ಊರಿಗೆ ಹೋಗೋಕ್ಕೂ ಜೀತ ಪದ್ಧತಿಯಲ್ಲಿ ವರ್ಷದಿಂದ 6 ತಿಂಗಳಿಂದ 8-9 ತಿಂಗಳಿಂದ ನಮ್ಮನ್ನು ಇಟ್ಕೊಂಡು ನಮಗೆ ಊರಿಗೆ ಹೋಗೋಕ್ಕೂ ಬಿಡ್ದಲೆ, ಊಟ ತಿಂಡಿನೂ ಸರಿಯಾಗಿ ಕೊಡ್ತಾರೆ, ನಮಗೆ ಇದರ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ ನಮ್ಮ ಹತ್ರ ಅವರ ದುಃಖನ ತೋಡ್ಕೊಂಡು ನಾವು ಯಾಕೆ ಅಂತ ಕೂಲಂಕುಷವಾಗಿ ಕೇಳಿದಾಗ, ಅವ್ರು ಯಾವ ಊರು ನಿಮ್ದೆಲ್ಲ ಅಂತ ಕೇಳಿದಾಗ ಅದೆಲ್ಲ ವೀಡಿಯೋದಲ್ಲಿ ಇದೆ, ಅದನ್ನೆಲ್ಲ ನೀವು ನೋಡ್ಬೋದು. ವೀಡಿಯೋದಲ್ಲಿ ಕೇಳಿದಾಗ ಒಬ್ಬೊಬ್ರದ್ದು ಒಂದೊಂದು ಜಿಲ್ಲೆ, ಎಲ್ಲ ಬಸ್ ಸ್ಟ್ಯಾಂಡ್ ಹತ್ರ ಮಲಗಿರೋರು, ಎಲ್ಲ ಬಸ್ ಸ್ಟ್ಯಾಂಡ್ ಹತ್ರ ಮಲಗಿರೋರನ್ನ, ಹುಬ್ಳಿ ಬಸ್ ಸ್ಟ್ಯಾಂಡು, ಚಿಕ್ಕಮಗಳೂರು ಬಸ್ ಸ್ಟ್ಯಾಂಡು, ಬೆಂಗಳೂರು ಬಸ್ ಸ್ಟ್ಯಾಂಡು, ಇಂಥ ಕಡೆ ಮಲಗಿರೋರನ್ನ ಹೋಗ್ಬಿಟ್ಟು ಆರ್ಮಿ ಆಫೀಸರ್ ಅಂತ ಹೇಳ್ಬಿಟ್ಟು ಲಕ್ಷ್ಮಣ್ಣನವರು ID ಕಾರ್ಡ್ನ ತೋರಿಸ್ಬಿಟ್ಟು, ನಮ್ಮ ತೋಟದಲ್ಲಿ, ಅಡಿಕೆ ತೋಟದಲ್ಲಿ ನೀರು ಬಿಡೋ ಅಂಥ ಕೆಲಸ ಇದೆ, ಬನ್ನಿ ನಿಮಗೆಲ್ಲ ವ್ಯವಸ್ಥೆ ಮಾಡ್ತೀವಿ, ಊಟ ಬಟ್ಟೆ ವಸತಿ ಎಲ್ಲ ವ್ಯವಸ್ಥೆ ಮಾಡ್ತೀವಿ, ದಿನಕ್ಕೆ 800 ರೂಪಾಯಿ ಸಂಬಳ ಕೊಡ್ತೀವಿ ಅಂತ ಹೇಳಿ ಕರ್ಕೊಂಬಂದ್ಬಿಟ್ಟು ಮೇಸ್ತ್ರಿಗಳಾದಂತಹ ಆನಂದ, ಯುವರಾಜ, ಆಮೇಲೆ ಶಶಿಕುಮಾರ, ಇವ್ರ ಹತ್ರ ಕರ್ಕೊಂಡ್ಬಂದು ಲಕ್ಷ್ಮಣ್ಣನ ಆರ್ಮಿ ಆಫೀಸರ್ ಹೆಸರು ಹೇಳ್ಕೊಂಡು ಬಂದು ಇವ್ರನ್ನ ಅವ್ರ ಹತ್ರ ಬಿಟ್ಟಿರ್ತಾರೆ ಅಂತ ಅಳನ್ನ ತೋಡ್ಕೊಂಡು, ಅವರಿಗೆ ಸ್ನಾನ ಮಾಡೋದಕ್ಕೋಸ್ಕರ ಸರಿಯಾದ ವ್ಯವಸ್ಥೆ ಮಾಡಿಲ್ಲ. 6 ತಿಂಗಳಿಗೆ 6 ತಿಂಗಳಲ್ಲಿ 3 ಸಲ ಸ್ನಾನ ಮಾಡೋಕ್ಕೆ ಬಿಟ್ಟಿದ್ದಾರೆ. ಅದು ಕೂಡ ಅವ್ರನ್ನ ಕೆರೆಗೆ ಬಿಟ್ಟಿದ್ದಾರೆ. ಇದನ್ನೆಲ್ಲ ಅವ್ರ ಕರುಣಾಜನಕ ಸ್ಥಿತಿನ ಕೇಳಿದ್ದಕ್ಕೆ ನಮಗೆ ಹೊಟ್ಟೆ ಉರಿತು. ನಮ್ಮ ಅಣ್ಣ ತಮ್ಮ ಆಗಿದ್ರು ಏನು ಮಾಡ್ತಾಯಿದ್ದು, ಒಬ್ಬ ನಾಗರಿಕ, ಸಮಾಜದಲ್ಲಿರೋ ಒಬ್ಬ ಪ್ರಜ್ಞಾವಂತ ನಾಗರಿಕನಾಗಿ ನಾನೇನು ಮಾಡಬೇಕು ಅಂತ ಯೋಚನೆ ಮಾಡಿ ಅವ್ರ ಹತ್ರ ಎಲ್ಲ ವೀಡಿಯೋನ ಮಾಡಿಸ್ಕೊಂಡು, ಎಷ್ಟು ತಿಂಗಳಿಂದ ಯಾರಿಗೇನು ಸಂಬಳ ಕೊಟ್ಟಿಲ್ಲ, ಏನು ಹೊಡೆದಿದ್ದಾರೆ, ಒಬ್ರಿಗೆ ಕಿವಿಗೆ ರಕ್ತ ಬರಂಗೆ ಹೊಡೆದಿದ್ದಾರೆ, ಒಬ್ಬರು ಚೈಲ್ಡ್ ಲೇಬರ್ ಇದ್ದಾರೆ, ಅವ್ರಿಗೆ 18 ವರ್ಷನೇ ತುಂಬಿಲ್ಲ, ಅಂಥವ್ರನ್ನ ತಗೊಂಬಂದು ಇವರು ಕೂಲಿ ಕಾರ್ಮಿಕ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ. ಒಬ್ರು ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ. ಇವ್ರನ್ನೆಲ್ಲ ಕರ್ಕೊಂಡ್ಬಂದು ಬೆಳಿಗ್ಗೆ 6 ಗಂಟೆಗೆ ಅವ್ರನ್ನ ಕೆಲಸಕ್ಕೆ ಶುರು ಮಾಡಿದ್ರೆ ಸಂಜೆ 7:30ವರೆಗೂ ಕೆಲಸ ಮಾಡಿಸ್ತಿದ್ದಾರೆ. ಆಮೇಲೆ ಬೆಳಿಗ್ಗೆ ಒಂದು ಟೈಮು ಅಡುಗೆ ಮಾಡಿ ಅನ್ನ ಸಾಂಬಾರು ಮಾಡಿದ್ರೆ ಅದನ್ನೇ ಅವರು ದಿನವೆಲ್ಲ ಅದನ್ನೇ ತಿನ್ನಬೇಕು ಅಂತ ಪರಿಸ್ಥಿತಿ ಕೇಳಿ ನಮಗೆ ಕರಡು ಚುರುಕು ಅಂತ ಅನಿಸಿದ್ದಕ್ಕೆ ನಾವು ಏನು ಮಾಡಿದ್ವಿ, ಎಲ್ಲರೂ ನಮ್ಮ ಸ್ನೇಹಿತರಿಗೆಲ್ಲ ವಿಡಿಯೋ ಮಾಡಿ ಕಳಿಸ್ಬಿಟ್ಟು ಈ ಥರ ಇದೆ ಬನ್ನಿ ಅಂತ ಹೇಳಿ ನಾವು ಜಾವಗಲ್ ಸ್ಟೇಷನ್ ಹತ್ರ ಕರ್ಕೊಂಡು ಹೋದ್ವಿ. 12 ಜನ ಕೂಲಿ ಕಾರ್ಮಿಕರನ್ನು ಕರ್ಕೊಂಡು ಹೋಗಿ ಸಬ್ ಇನ್ಸ್ಪೆಕ್ಟರ್ ಹತ್ರ ಹೋದ್ವಿ, ಪೊಲೀಸ್ ಸಾರ್ ಹತ್ರ. ಪೊಲೀಸ್ ಸಾರ್ ಏನು ಮಾಡಿದ್ರು, ಅವ್ರ ಮೇಲೆ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿಕೊಂಡು, ಜೀತದಾಳ ಪದ್ಧತಿ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿಕೊಂಡು ಅವ್ರನ್ನ ಜೈಲಿಗೆ ಕಟ್ಟಾಗಂಥ ಕೆಲಸನ ಸಬ್ ಇನ್ಸ್ಪೆಕ್ಟರ್ ಮಾಡಬೇಕಾಗಿತ್ತು. ಆದರೆ ಅವರು ಇಲ್ಲೇ ರಾಜಿ ಮಾಡಿಸ್ತೀವಿ ಅಂತ ಹೇಳಿದ್ರು. ಅದಕ್ಕೂ ನಾವು ಒಪ್ಕೊಳ್ಳಲಿಲ್ಲ. ನಾವು ಹಾಸನ SP ಆಫೀಸ್ಗೆ ಹೋಗ್ತೀವಿ ಅಂತೇಳಿ ಜನನೆಲ್ಲ ಕರ್ಕೊಂಡು ವಾಪಸ್ ಹೋಗ್ತಾ ಇದ್ವಿ. ಆವಾಗ ಬೇಡ ನಾನೇ ಇಲ್ಲಿ ಇದ್ದೀನಿ, ನಾನು ಇದ್ದಂಗೆ ನನ್ನ ಮೇಲೆ ಯಾಕೆ ಹೋಗ್ತೀರಾ, ನಾನು ನಿಮಗೆ ಸಮಸ್ಯೆ ಬಗೆಹರಿಸ್ತಿಲ್ಲ ಅಂದರೆ ಆಮೇಲೆ ಮುಂದಿನ ಕ್ರಮ ವಹಿಸ್ರಂತೆ ಅಂತ ವಾಪಸ್ ಕರ್ಸ್ಕೊಂಡ್ಮೇಲೆ ಇವರು 6 ತಿಂಗಳು ಕೆಲಸ ಮಾಡಿದವ್ರಿಗೆ 3 ತಿಂಗಳಲ್ಲಿ ನೀನು 3 ತಿಂಗಳು ಕೆಲಸ ಮಾಡಿರೋದು, 3 ತಿಂಗಳು ಮನೇಲಿ ಮಲಗಿದ್ದೆ, ಕೆಲಸ ಇರಲಿಲ್ಲ ಅವಾಗ ಅಂತೇಳಿ 3 ತಿಂಗಳಿಗೆ ಮಾತ್ರ ಬರ್ಸಿದ್ರು. 11 ತಿಂಗಳು ಕೆಲಸ ಮಾಡಿದವನಿಗೆ 4 ತಿಂಗಳು ಬರ್ಸಿದ್ರು. 3 ತಿಂಗಳು ಮಾಡಿದವನಿಗೆ 1.5 ತಿಂಗಳು ಮಾಡಿಸಿದ್ರು. 4 ತಿಂಗಳು ಮಾಡಿದವನಿಗೆ 2 ತಿಂಗಳು ಬರ್ಸಿ ಪ್ರತಿ ದಿನಕ್ಕೆ 200 ರೂಪಾಯಿ ಕೂಲಿ, 800 ರೂಪಾಯಿ ಕೂಲಿ ಅಂತ ಹೇಳಿ ಕರ್ಕೊಂಡ್ಬಂದ್ಬಿಟ್ಟು 200 ರೂಪಾಯಿ ಕೂಲಿ ಥರ ಲೆಕ್ಕ ಮಾಡಿಸಿ ಸಬ್ ಇನ್ಸ್ಪೆಕ್ಟರ್ ಸಮ್ಮುಖದಲ್ಲಿ 29ನೇ ತಾರೀಕು ನೈಟು ಎಲ್ಲವ ಮಾತಾಡಿ ಎಷ್ಟೆಷ್ಟು ದಿನ ಆಗಿದೆ ಅಂತ ಲೆಕ್ಕ ಮಾಡಿ ಎಲ್ಲದನ್ನು ಕಳಿಸಿದ್ರು. ಆಮೇಲೆ ಅವ್ರ ಹತ್ರ, ಮೇಸ್ತ್ರಿಗಳ ಹತ್ರ, ಆನಂದ ಇವ್ರ ಹತ್ರ, ನಮ್ಮ ಹತ್ರ ದುಡ್ಡು ಹಣಕಾಸಿವಾಗಿಲ್ಲ, ಬೆಳಗ್ಗೆ ಬರ್ತೀವಿ ಹಣ ಎಲ್ಲ ಹಂಚ್ಕೊಂಡು ಅಂತ ಹೇಳಿದ್ರು. 30ನೇ ತಾರೀಕು ಬೆಳಿಗ್ಗೆ ನಾವು 10:30-11 ಗಂಟೆ ಸುಮಾರಿಗೆ ಸ್ಟೇಷನ್ ಹತ್ರ ಹೋದ್ವಿ. ಅವರು ಎಲ್ಲ ಬಂದ್ಬಿಟ್ಟು ಎಲ್ಲರಿಗೂ ಪೊಲೀಸ್ ಆವರಣದಲ್ಲೇ ಎಲ್ಲರಿಗೂ ಅಮೌಂಟನ್ನು ವಿತರಣೆ ಮಾಡಿ ಅವರನ್ನೆಲ್ಲ ಅವ್ರವ್ರ ಊರಿಗೆ ಕಳಿಸೋಂಥ ವ್ಯವಸ್ಥೆನ ಸಬ್ ಇನ್ಸ್ಪೆಕ್ಟರ್ ಮಾಡಿದ್ರು. ಇಲ್ಲಿ ಲೋಪ ಬಂದಿದ್ದು ಅಲ್ಲೇ ಸಬ್ ಇನ್ಸ್ಪೆಕ್ಟರ್ ಹತ್ರ ನಾವು ಹೋದಾಗ ಅವರು ಸೂಕ್ತವಾದ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಅವ್ರನ್ನ ಜೈಲಿಗೆ ಕಟ್ಟೋಂಥ ಕೆಲಸ ಮಾಡಬೇಕಿತ್ತು. ಆದರೆ ಅದು ಮಾಡಲಿಲ್ಲ. ರಾಜ್ಯ ಪಂಚಾಯತ್ಗೆ ಮಾಡಿದ್ರು. ನಾವು ಕೂಡ ಹೋಗ್ಲಿ ಬಿಡಿ, ಎಷ್ಟೋ ಅಷ್ಟು ಕೊಟ್ಟಿರಲ್ಲ ಅಂತ ಹೇಳಿ ಅವ್ರನ್ನೆಲ್ಲ ಬಸ್ ಹತ್ತಂಥ ಕೆಲಸನ ನಾವು ಮಾಡಿದ್ವಿ. ಇದು ಆದಮೇಲೆ ಸ್ಟೇಷನ್ನಿಂದ 30ನೇ ತಾರೀಕು ಅದು ಬಗೆಹರಿಸಿ ಸ್ಟೇಷನ್ನಿಂದ ಹೊರಗಡೆ ಬಂದಂಥ ಸಮಯದಲ್ಲಿ ನಮ್ಮ ಮೇಲೆ ಇವನಿಂದನೇ ಆಗಿದ್ದು, ನಿನಗೆ ಹಾಕೋಬೇಕು, ನಿನ್ನ ಅಣ್ಣನ ಅವನ ತಮ್ಮನೋ ನಿನಗೇನೋ ಆಗಬೇಕು, ಇದರಿಂದ ನಾವೇನೋ ಅವ್ರನ್ನ ಕೆಲಸ ಮಾಡಿಸ್ಕೊಂಡಿದ್ವಿ, ಡೈಲಿ 15,000 ರೂಪಾಯಿ 20,000 ರೂಪಾಯಿ ಆದಾಯ ಇತ್ತು ನಮಗೆ ಅವರಿಂದ, ನೀನು ಯಾರು ಬಂದು ಮಧ್ಯದಲ್ಲಿ ನಮ್ಮ ಲೇಬರ್ನ ಹಾಳು ಮಾಡಿದೆ ಅಂತೇಳಿ ನನ್ನ ಮೇಲೆ ಅಲ್ಲೇ ಮಾಡೋದಕ್ಕೆ ಬಂದರು. ಪೊಲೀಸ್ ಸಾರು, ಸಬ್ ಇನ್ಸ್ಪೆಕ್ಟರ್ ಆದಂಥ ಪೊಲೀಸ್ ಸಾರು, ಸಿಬ್ಬಂದಿ ವರ್ಗದವರು ಎಲ್ಲ ಬಿಡಿಸಿ ನನ್ನನ್ನು ಕಳಿಸಿದ್ರು. ಇಷ್ಟೆಲ್ಲ ಆದಮೇಲೆ ಆ ಒಂದು ದ್ವೇಷಕ್ಕೆ ಆನಂದ, ಯುವರಾಜ, ಶಶಿಕುಮಾರ ಮತ್ತು ಮತ್ತೊಬ್ಬ KA 13AA2502 ಅನ್ನೋ ಬುಲೆರೋ ಗಾಡೀಲಿ ಸಂಜೆ 7 ಗಂಟೆಗೆ ನಾನು ಮತ್ತು ನಮ್ಮ ಮನೆಯವರು ಮಿಸ್ಸಸ್ಸು
ಹೊಲದಲ್ಲಿ ಬೋರ್ ಆನ್ ಮಾಡಿ, ನಮ್ಮ ಜಮೀನಲ್ಲಿರೋ ಬೋರ್ ಆನ್ ಮಾಡಿ ವಾಪಸ್ ಮನೆಗೆ ಬರ್ತಾ ಇದ್ದಂಥ ಸಮಯದಲ್ಲಿ ನಮ್ಮನ್ನು ಅಡ್ಡ ಹಾಕಿದ್ರು. ನಮ್ಮ ಬೈಕನ್ನು ಅಡ್ಡ ಹಾಕಿ ನಿನ್ನಿಂದನೇ ಆಗಿದ್ದು ಅಂತ ಅವ್ಯಾಚ ಪದಗಳಿಂದ ನಮ್ಮನ್ನು ನಿಂದಿಸಿ ನನ್ನ ಮೊಬೈಲನ್ನು ಕಸಿದ್ಕೊಂಡು ಅದನ್ನು ಧ್ವಂಸಗೊಳಿಸಿ, ಇದೇ ಮೊಬೈಲಲ್ಲಿ ವೀಡಿಯೋ ಮಾಡಿದ್ದು ಅಂತೇಳಿ ನನ್ನ ಮೊಬೈಲ್ನ ಧ್ವಂಸ ಮಾಡಿ ನಮ್ಮನೆವರೆಗೂ ಹಲ್ಲೆ ಮಾಡಿ ಎಳೆದಾಡಿ ನನಗೆ ಹೊಡೆದು ಶಶಿಕುಮಾರ್ ಅನ್ನೋನು ಇವನು ಆನಂದ ಮತ್ತು ಯುವರಾಜನವರು ನನ್ನ ಎಡ ಮತ್ತು ಬಲ ಕೈನ ಹಿಡ್ಕೊಂಡ್ರು. ಶಶಿಕುಮಾರ್ ಅನ್ನೋನು ನನ್ನ ತಲೆಯನ್ನು ಗುರಿ ಇಟ್ಟು ನನ್ನನ್ನು ಮರ್ಡರ್ ಮಾಡುವಂಥ, ಕೊಲೆ ಮಾಡುವಂಥ ದುರುದ್ದೇಶದಿಂದ ನನ್ನ ಮೇಲೆ ಮಚ್ಚನ್ನು ಬೀಸಿದ. ಆ ಬೀಸಿದ ರಭಸದಲ್ಲಿ ನಾನು ಜೋರಾಗಿ ತಪ್ಪಿಸ್ಕೊಂಡು ಕೆಳಗೆ ಕೂತಿದ್ರಿಂದ ನನ್ನ ಜೀವ ಇವತ್ತು ಉಳಿದಿದೆ. ನಮ್ಮ ಮಿಸಸ್ ಅವ್ರನ್ನ ಎಲ್ಲ ಎಳೆದಾಡಿದ್ರು. ನಮ್ಮ ಮಿಸಸ್ ಅವ್ರು ಕೂಗಾಡಿದ್ದು ಚೀರಾಡಿದಾಗ ಪಕ್ಕದ ಹೊಲದಲ್ಲಿ ಕೆಲಸ ಮಾಡ್ತಿದ್ದಂಥ ಅಶೋಕ್ ಅವರು ನಮ್ಮ ಊರಿನ ಗ್ರಾಮಸ್ಥರು ನಮ್ಮ ನೆರವಿಗೆ ಬಂದರು. ಇವರು ಬಂದ ಮೇಲೆ ಎಲ್ಲನೂ ತಿಳಿಗೊಳಿಸಿ ಇದು ಮಾಡೋಕ್ಕೆ ಸಂಭಾಲಿಸೋಕ್ಕೆ ನೋಡಿದ್ರು. ಆದ್ರೂ ಅವರು ಬಿಡ್ದಲೆ ನನ್ನ ಶರ್ಟ್ ಎಲ್ಲ ಹರಿದು ನನ್ನ ಮೇಲೇ ಹಲ್ಲೆ ಮಾಡಿ, ನಮ್ಮ ವೈಫನ್ನ ಹಲ್ಲೆ ಮಾಡಿ, ಅವರನ್ನ ಕೆಳಗೆ ಬೀಳಿಸಿ ಅವರನ್ನ ಮೇಲೆ ಹಲ್ಲೆ ಮಾಡಿ, ಅವರನ್ನ ಎಡಗೈಗೆ ಅವರಿಗೆ ರೀಪೀಸಲ್ಲಿ ಎಡಗೈಗೆ ಬಲವಾಗಿ ಹೊಡೆದು ನಮ್ಮನ್ನು ಗಾಯಗೊಳಿಸಿ ಇಷ್ಟೆಲ್ಲ ಆದಮೇಲೆ ಅಕ್ಕಪಕ್ಕ ಇದ್ದಂಥ ನಮ್ಮ ಅಕ್ಕಪಕ್ಕ ಗ್ರಾಮಸ್ಥರು ಎಲ್ಲ ಬಂದು ಅದನ್ನು ಬಿಡಿಸಿ ತಿಳಿಗೊಳಿಸಿ ಇದು ನಮ್ಮನ್ನು ಬಿಡಿಸೋಂಥ ಪ್ರಯತ್ನ ಮಾಡಿದ್ರು. ಅವರು ಹೋಗುವಂಥ ಸಮಯದಲ್ಲಿ ಕೂಡ ಇವತ್ತು ನೀನು ಉಳ್ಕೊಂಡಿದ್ಯಾ, ನಿನ್ನನ್ನು ಯಾವುದೇ ಕಾರಣಕ್ಕೂ ಕೊಲೆ ಮಾಡೋದಲ್ಲಿ ಬಿಡೋದಿಲ್ಲ ಅಂತೇಳಿ ನಮಗೆ ಜೀವ ಬೆದರಿಕೆ ಹಾಕಿ ಅಲ್ಲಿಂದ ಹೊರಟರು. ಅಲ್ಲಿಂದ ಹೊರಟಾದ್ಮೇಲೆ ಅವರು ನಮ್ಮ ಮೇಲೆ ಜಾತಿ ನಿಂದನೆ ಮಾಡಿದ್ದೀರಾ, ನೀವೇ ನಮ್ಮ ಮೇಲೆ ಹಲ್ಲೆ ಮಾಡಿ, ಅವರು ಹಲ್ಲೆ ಮಾಡಿದ್ರು ನಮ್ಮ ಮೇಲೆ ಮಾರಕಾಸ್ತ್ರದಿಂದ ಮಚ್ಚು ಬೀಸಿದ್ರು. ಇಷ್ಟೆಲ್ಲ ಅವರೇ ಮಾಡಿ ಅವರೇ ನಮ್ಮ ಹೋಗಿ ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಆಗಿಬಿಟ್ಟು ನಾವು ಜಾತಿ ನಿಂದನೆ ಮಾಡಿದ್ದೀವಿ ಅಂತೇಳಿ ನಮ್ಮ ಮೇಲೆ ನಕಲಿ ಒಂದು ದಾವೆಯನ್ನು ದಾಖಲಿಸಿದ್ರು. ನಾವು ಯಾವುದೇ ಜಾತಿ ನಿಂದನೆ ಇವರು ಮಾಡಿಲ್ಲ, ನಾವು ಯಾವುದೇ ರೀತಿ ಇವ್ರ ಮೇಲೆ ಹಲ್ಲೆ ಮಾಡಿಲ್ಲ. ಆದರೆ ಇವರು ದುರುದ್ದೇಶದಿಂದ ಇವರು ಲೇಬರ್ನ ಕಿತ್ಕೊಂಡು ಕಳಿಸಿದ್ವಿ ಅನ್ನೋ ದುರುದ್ವೇಷದಿಂದ ನಮ್ಮ ಮೇಲೆ ನಕಲಿ ದೂರನ್ನು ಮಾಡಿ ನಮಗೆ ಇವತ್ತು ಈ ಥರ ಒಂದು ಸಮಸ್ಯೆನ ಸೃಷ್ಟಿ ಮಾಡಿದ್ದಾರೆ. ನಾವು ಒಬ್ಬ ಅನ್ಯಾಯಕ್ಕೊಳಗಾದ ವ್ಯಕ್ತಿಯನ್ನು ನಮ್ಮ ಕಣ್ಣಾರೆ ನೋಡಿದಾಗ ಒಬ್ಬ ಪ್ರಜ್ಞಾವಂತ ನಾಗರಿಕನಾಗಿ, ಒಬ್ಬ ಎಜುಕೇಟೆಡ್ ಆಗಿ ಅವರಿಗೆ ಸಹಾಯ ಮಾಡುವಂಥ ಕೆಲಸನ ನಾವು ಮಾಡಿದ್ದೀವಿ. ಯಾಕೆ ಸ್ವಾಮಿ, ಯಾರು ಅನ್ಯಾಯ ಆದವ್ರನ್ನ ನ್ಯಾಯ ಕೇಳೋದೇ ನಮ್ಮ ತಪ್ಪ? ನ್ಯಾಯ ಕೇಳಿದ್ದಕ್ಕೆ ನಮಗೆ ಇದೇನಾ ಪ್ರತಿಫಲ? ನಮ್ಮ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಇಷ್ಟೊಂದು ಹದಗೆಟ್ಟಿದೆಯಾ? ನ್ಯಾಯ ಕೊಡಿಸಿದಂಥವ್ರಿಗೆ ಅನ್ಯಾಯ ಆಗೋಂಥ ಪರಿಸ್ಥಿತಿ ನಮಗೆ ಇವತ್ತು ಬಂದಿದೆ. ದಯವಿಟ್ಟು ಇದನ್ನು ನೋಡಿದಂಥ ಗೃಹ ಮಂತ್ರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ, SP ಮೇಡಮ್ ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ದಯವಿಟ್ಟು ಈ ಸಮಸ್ಯೆನ ಬಗೆಹರಿಸ್ಕೊಡಿ. ಇದು ದುರುದ್ದೇಶದಿಂದ ಈ ದೂರು ದಾಖಲು ಮಾಡಿದರೆ ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ ಅಂತ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನಿಮ್ಮನ್ನ ಯಾರು ಕರ್ಕೊಂಬಂದಿದ್ದು, ಇಲ್ಲಿ ಕರ್ಕೊಂಬಂದು ಮಿಲಿಟರಿ ಅವರು ಕಳ್ಸಿಕೊಟ್ರು, ಇವ್ರು ಕರ್ಕೊಬಂದು. ಯಾರು ಮಿಲಿಟರಿ ಅವರು ಅಂದ್ರೆ ಯಾರು? ಆರ್ಮಿ ಅವರು? ಅವ್ರ ಹೆಸರೇನು ಅವ್ರದ್ದು? ಲಕ್ಷ್ಮಣ ಅವರು ನಿಮ್ಮನ್ನ ಇಲ್ಲಿ ಕರ್ಕೊಂಬಂದು ಇವ್ರ ಹತ್ರ ಬಿಟ್ರು. ನೀವು ಎಲ್ಲಿಂದ ಬಂದಿದ್ದು? ಚಿಕ್ಕಮಗಳೂರಲ್ಲಿ. ನೀವು ಅಲ್ಲಿದ್ದವ್ರನ್ನ ಬನ್ನಿ ಇಲ್ಲಿ ಕೆಲಸ ಇದೆ ಅಂತ ಕರ್ಕೊಂಬಂದು ಕೆಲಸ ಐತೆ ಅಂತ ಬಂದು ಇಲ್ಲಿ ಶುಂಠಿ ಕೆಲಸ ಖರ್ಚಿದ್ದಾರೆ. ಅವ್ರು ಏನಂತ ಹೇಳಿ ಕರ್ಕೊಂಬಂದ್ರು ನಿಮಗೆ? ರೂಮ್ ವ್ಯವಸ್ಥೆ ಐತೆ, ಅಲ್ಲಿ ನೀರು ಬಿಡೋದು ಹಂಗಿಂಗೆ ಅಂತ ಕರ್ಕೊಂಡ್ಬಂದು, ಅಡಿಕೆ ಗಿಡಕ್ಕೆ ನೀರು ಹಾಯಿಸೋದು ಅಂತ ಹೇಳಿ ಕರ್ಕೊಂಬಂದ್ರು. ಬಂದು ತೋಟದಲ್ಲಿ ನೋಡ್ಕೊಳ್ಳೋರು ಯಾರು ಇಲ್ಲ ಅಂತ ಹೇಳಿ ಕರ್ಕೊಂಬಂದು ಇಲ್ಲಿ ಶುಂಠಿ ಕೆಲಸ ಮಾಡಕ್ಕೆ ಬಿಟ್ಟಾರೆ. ನೀವು ಇರಲ್ಲ ಅಂತ ಹೇಳಿದ್ದಕ್ಕೆ ಅವ್ರು ಬಿಡ್ತಾ ಇಲ್ಲ. ನಿಮಗೆಲ್ಲ ದೈಹಿಕವಾಗಿ ಹೊಡೆದು ಎಲ್ಲ ಇದು ಮಾಡಾರೆ. ಸರಿ ಕಣಪ್ಪ, ಆಯ್ತು. ಬೆಳಿಗ್ಗೆಯಿಂದನೂ ಅದೇ ಹೇಳಿದ್ದು. ನಮ್ಮ ಹೆಸರು ದುರುಪಯೋಗ ಪಡಿಸ್ಕೊಂಬೋದಲ್ಲ. ಇರಪ್ಪ, ಪ್ರೆಸ್ಸಿಗೆಲ್ಲ ಕೊಡಬೇಕು, ಪ್ರೆಸ್ಸಿಗೆಲ್ಲ ಕೊಡ್ಬೇಕಿರಪ್ಪ. ಕ್ಲಿಯರ್ ಮಾಡ್ಕೊಡ್ತೀವಿ. ಇಲ್ಲ, ಅವರೇ ಇದು ಮಾಡ್ಕೊಂತವ್ರು ಅಲ್ಲ, ಇರ್ಲಿ ಅಂತ ಅಷ್ಟೇ, ಇನ್ನೇನಿಲ್ಲ, ಇರ್ಲಿ ಅಂತ ಅಷ್ಟೇ. ಯಾರ್ಯಾರು ಇದಾರೆ ಏನೇನು ಅಂತ